ಇವತ್ತು ಬಕ್ರೀದ್ ಹಬ್ಬ ಇದೆ. ಇದು ಇಸ್ಲಾಂ ಧರ್ಮದ ಎಲ್ಲರಿಗೂ ಕೂಡ ಅತ್ಯಂತ ಪವಿತ್ರವಾದಂತಹ ಒಂದು ದಿವಸ, ಪವಿತ್ರವಾದ ಹಬ್ಬ. ಈ ಬಕ್ರೀದ್ ಹಬ್ಬದಲ್ಲಿ ಮತ್ತು ರಂಜಾನ್ ಹಬ್ಬದಲ್ಲಿ ಎಲ್ಲ ಇಸ್ಲಾಂ ಬಂಧುಗಳು ನಮ್ಮ ಶ್ರೀಮಠಕ್ಕೆ ಭೇಟಿ ನೀಡುವುದು, ನಾವು ಪ್ರತಿಯಾಗಿ ಬಂದಿದ್ದಂಥ ಎಲ್ಲ ಮುಸ್ಲಿಂ ಬಂಧುಗಳಿಗೆ ನಾವು ಗೌರವವನ್ನು ಸಲ್ಲಿಸಿ ಅವರಿಗೆ ಈ ಪವಿತ್ರವಾದ ಹಬ್ಬದ ಶುಭಾಶಯಗಳನ್ನು ನಮ್ಮ ಶ್ರೀ ಮೂರ್ಸಾವರ ಮಠದ ವತಿಯಿಂದ ಹೇಳ್ತಕ್ಕಂಥ ಒಂದು ಪರಂಪರೆ ಇವತ್ತಿಂದಲ್ಲ, ನೂರಾರು ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಹೀಗಾಗಿ ಹುಬ್ಳಿನಲ್ಲಿ ನಮ್ಮ ಮೂರ್ಸಾವರ ಮಠ ಮತ್ತು ಇಸ್ಲಾಂ ಬಂಧುಗಳು ಅತ್ಯಂತ ಭಾವೈಕ್ಯತೆಯಿಂದ ನಡ್ಕೊಂಡು ಬಂದಂತಹ ಒಂದು ಇತಿಹಾಸ ನಮ್ಮ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರತಕ್ಕಂಥ ವಿಚಾರ. ಹೀಗಾಗಿ ಇಂತಹ ಈ ವರ್ಷವೂ ಬಂದಿರುವ ಈ ಬಕ್ರೀದ್ ಹಬ್ಬದ ಶುಭ ಸಂದರ್ಭದಲ್ಲಿ ಬಂದಿರತಕ್ಕಂಥ ಎಲ್ಲ ಇಸ್ಲಾಂ ಬಂಧುಗಳೇನಿದ್ದಾರೆ ಅವರಿಗೆ ನಾನು ಹಾರ್ದಿಕವಾದಂತಹ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀವಿ. ನಾವೆಲ್ಲರೂ ಅಣ್ಣ ತಮ್ಮಂದಿರಂತೆ ತುಂಬ ಭಾವೈಕ್ಯತೆಯಿಂದ, ಎಲ್ಲ ಧರ್ಮಗಳು ಕೂಡ ಒಂದೇ, ಆ ಎಲ್ಲ ಧರ್ಮದವರು ನಾವು ಒಂದು ಅಂದರೆ ಅವರ ಧರ್ಮ ಅವರಿಗೆ ಶ್ರೇಷ್ಠವಾದದ್ದು, ನಮ್ಮ ಧರ್ಮ ನಮಗೆ ಶ್ರೇಷ್ಠ. ಆದರೆ ಧರ್ಮಗಳ ಮಧ್ಯದಲ್ಲಿ ಯಾವುದೇ ರೀತಿಯಾದಂತಹ ದ್ವೇಷ ಭಾವನೆ ಬೆಳಿಬಾರ್ದು. ನಾವೆಲ್ಲರೂ ಕೂಡ, ಎಲ್ಲ ಧರ್ಮಗಳು ಹೇಳೋದು ನಾವೆಲ್ಲ ಮನುಷ್ಯರು, ನಾವೆಲ್ಲ ತುಂಬ ಪ್ರೀತಿ ವಿಶ್ವಾಸದಿಂದ ನಡ್ಕೋಬೇಕು ಅಂತ ಹೇಳ್ತವೆ. ಹಾಗಾಗಿ ಖುರಾನ್ ಕೂಡ ನಾವೆಲ್ಲರೂ ಒಂದು ತುಂಬ ಚೆನ್ನಾಗಿ ಸೌಹಾರ್ದತೆಯಿಂದ ಅಕ್ಕಪಕ್ಕದಲ್ಲಿದ್ದವರೆಲ್ಲರನ್ನೂ ಕೂಡ ಅಣ್ಣ ತಮ್ಮಂದಿರಂತೆ ನೋಡ್ಕೊಂಡು ಹೋಗಬೇಕು, ನಾವು ನಡ್ಕೋಬೇಕು ಅನ್ನೋದನ್ನು ಹೇಳ್ತದೆ. ಅದಕ್ಕಾಗಿ ಇಂತಹ ಪವಿತ್ರವಾದ ಬಕ್ರೀದ್ ಹಬ್ಬದ ಸಮಯದಲ್ಲಿ ಎಲ್ಲ ಇಡೀ ನಾಡಿನ ಜನತೆಗೆ ನಾನು ಶುಭಾಶಯಗಳನ್ನು ಹೇಳ್ತೀನಿ. ತ್ಯಾಗ ಮತ್ತು ಬಲಿದಾನದ ಒಂದು ಸಂಕೇತವಾದ ಈ ಬಕ್ರೀದ್ ಹಬ್ಬ ಎಲ್ಲರಿಗೂ ಹರ್ಷವನ್ನ, ಸಂತಸವನ್ನ, ಸುಖವನ್ನ, ಎಲ್ಲಕ್ಕೂ ಮಿಗಿಲಾಗಿ ಶಾಂತಿಯನ್ನ ಪ್ರತಿಯೊಬ್ಬರ ಮನಸ್ಸಲ್ಲೂ ಪ್ರತಿಷ್ಠಾಪನೆ ಮಾಡಲಿ. ಈ ಜಗತ್ತಲ್ಲಿ ಪ್ರತಿಯೊಬ್ಬರು ಶಾಂತಿ ಸಮೃದ್ಧಿಯಿಂದ ಬದುಕಲಿ. ಎಲ್ಲರಿಗೂ ಆ ಒಂದು ಮನಸ್ಥಿತಿಯನ್ನ, ಆ ಶಕ್ತಿಯಾಗಿರೋ, ಈ ಜಗತ್ತಿನ ಶಕ್ತಿಯಾಗಿರತಕ್ಕಂತಹ ಭಗವಂತ ಎಲ್ಲರಿಗೂ ಕೊಡ್ಲಿ ಅಂತೇಳಿ ಎಲ್ಲರ ಪರವಾಗಿ ಮತ್ತು ನಮ್ಮ ಇಲಾಖೆ ಪರವಾಗಿ ಹಾರೈಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಇಂದು ಬಕ್ರೀದ್ ಹಬ್ಬದ ಅಂಗವಾಗಿ ಇಸ್ಲಾಮಿನ ಧರ್ಮದ ಎಲ್ಲ ಹಿರಿಯರು, ಅಂಜುಮನ್ ಇಸ್ಲಾಂ ಅಧ್ಯಕ್ಷರಾದಂಥ ಸನ್ಮಾನ್ಯ ಸಿಂಧೀಶ್ರೀ ಸಾಹೇಬರು, ಮಾಜಿ ಅಧ್ಯಕ್ಷರಾದಂಥ ಯೂಸುಫ್ ಸನೂರ್ ಅವರು, ಎಲ್ಲ ಹಿರಿಯರು, ಸಿರಾಜ್ ಕುರ್ಚಿವಾಯವರು, ಇವೆಲ್ಲ ಚುನಾಯಿತ ಪ್ರತಿನಿಧಿರ್ಬೋದು, ಅಂಜುಮನ್ ಸಂಸ್ಥೆಯ ಪದಾಧಿಕಾರಿಗಳಿರ್ಬೋದು, ಹಾಗೂ ಸಮಾಜದ ಎಲ್ಲ ಹಿರಿಯರು, ಯುವಕ ಮಿತ್ರರು ಎಲ್ಲರೂ ಇವತ್ತ ಪವಿತ್ರವಾದಂಥ ಮೂರ್ಸ ಮಠಕ್ಕೆ ಬಂದು ಪೂಜ್ಯರಿಗೆ ಸನ್ಮಾನಿಸಿ ಅವರಿಂದ ಗೌರವಕ್ಕೆ ಪಾತ್ರರಾಗಿ ಅವರಿಂದ ಪ್ರಸಾದ ತಗೊಂಡು ಹಿಂದೂ ಮುಸ್ಲಿಂ ಬಾಂಧವರು ಪವಿತ್ರವಾದಂಥ ಬಕ್ರೀದ್ ಹಬ್ಬದಂದು ನಾವೆಲ್ಲರೂ ಒಂದು, ಏನು ಬಕ್ರೀದ್ ಹಬ್ಬದ ತ್ಯಾಗ ಬಲಿದಾನದ ಏನು ಸಂದೇಶ ಇದೆ, ಅದೇ ರೀತಿಯಿಂದ ನಾವು ಕೂಡ ಹುಬ್ಬಳ್ಳಿಯಲ್ಲಿ ಮೂರ್ಸ ಮಠದಲ್ಲಿ ನಾವು ಹಿಂದೂ ಮುಸ್ಲಿಂ ಬಾಂಧವರು ಪರಸ್ಪರ ಪ್ರೀತಿಯನ್ನ, ಹಬ್ಬದ ಶುಭಾಶಯ ವಿನಿಮಯ ಮಾಡ್ಕೋ ಜೊತೆಗೆ ಪೂಜ್ಯರಿಂದ ಆಶೀರ್ವಾದ ಪಡ್ಕೊಂಡು ಅವ್ರಿಗೂ ಅವ್ರ ಜೊತೆಗೆ ಅವು ಹಿಂದೂ ಸಮಾಜದ ಬಾಂಧವರ ಜೊತೆಗೆ ಹಬ್ಬದ ಶುಭಾಶಯ ಕೊಡೋ ಮೂಲಕ ನಾವು ಹಿಂದೂ ಇಸ್ಲಾಂ ಧರ್ಮದ ಎಲ್ಲ ಬಾಂಧವರು ಒಂದು ನಾವೆಲ್ಲರ ಜೊತೆ ಕೂಡ್ಕೊಂಡು ಹಬ್ಬವನ್ನು ಆಚರಣೆ ಮಾಡ್ತೀವಿ ಅಂತೇಳಿ ಬರೀ ಹುಬ್ಬಳ್ಳಿಗೆ ಅಷ್ಟಲ್ಲ, ಇಡೀ ದೇಶಕ್ಕೆ ಒಂದು ಒಳ್ಳೆಯ ಸಂದೇಶ ಇದೆ. ಸಾಮರಸ್ಯ, ಸಹಬಾಳ್ವೆ. ರಂಜಾನ್ ಹಬ್ಬ ಇರ್ಬೋದು, ಬಕ್ರೀದ್ ಹಬ್ಬ ಇರ್ಬೋದು, ವರ್ಷಕ್ಕೆ 2 ಸಲ ಕೂಡ ಇಸ್ಲಾಂ ಧರ್ಮದ ಎಲ್ಲ ಹಿರಿಯರು ಮಠಕ್ಕೆ ಬಂದು ಭಾಳ ಪ್ರೀತಿಯಿಂದ, ಗೌರವದಿಂದ ಪೂಜ್ಯರನ್ನ ಕಂಡು ಹಿಂದೂ ಬಾಂಧವರ ಜೊತೆಗೆ ಮುಸ್ಲಿಂ ಬಾಂಧವರು ಎಲ್ಲ ಕೂಡಿ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಇದು ಏನು ತೋರಿಸುತ್ತಪ್ಪ ಅಂದ್ರೆ ನಾವು ಹಿಂದೂ ಮುಸ್ಲಿಂ ಬಾಂಧವರು ನಾವೆಲ್ಲರೂ ಒಂದಂತೇಳಿ ತಲಾಂತರದಿಂದ ಬಂದಂಥ ಪರಂಪರೆ ಇದು. ನಾವೆಲ್ಲರೂ ಒಂದು, ನಮ್ಮದು ಯಾವುದೇ ಕಾರಣಕ್ಕೆ ಯಾವುದೇ ದುಷ್ಟ ಶಕ್ತಿ ಬೇರೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಇದು ಒಂದು ಒಳ್ಳೆಯ ಸಂದೇಶ. ಮೂರ್ಸ ಮಠದಲ್ಲಿ ಈ ಹಿಂದೂ ಮುಸ್ಲಿಂ ಧರ್ಮ ಎಲ್ಲರೂ ಕೂಡಿ ಏನು ಆಚರಣೆ ಮಾಡ್ತಾರೆ, ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ ಒಂದು ಒಳ್ಳೆಯ ಸಂದೇಶ. ಅದೇ ರೀತಿ ಬಕ್ರೀದ್ ಹಬ್ಬದ ಏನು ತ್ಯಾಗ ಬಲಿದಾನ ಏನು ಸಂದೇಶ ಇದೆ, ನಾವು ನಮ್ಮ ಅಸೂಯೆ ದ್ವೇಷವನ್ನು ತ್ಯಾಗ ಮಾಡೋ ಮೂಲಕ ಪ್ರೀತಿ, ಪರಸ್ಪರ ಸಹಬಾಳ್ವೆ, ಸಾಮರಸ್ಯ, ನಾವೆಲ್ಲರೂ ಒಂದು, ಎಲ್ಲರೂ ಅಂತಂಬರು ಹಮ್ ಸಬ್
ಬಾಯ್ ಬಾಯ್ ಅಂತೇಳಿ ಹಿಂದೂ ಮುಸ್ಲಿಂ ಬಾಂಧವರು ಇಡೀ ರಾಜ್ಯದಲ್ಲೇ ವಿಶ್ವದಲ್ಲಿ ಪ್ರೀತಿಯಿಂದ ಬಾಳೋಣ ಅಂತೇಳಿ ನಾ ಎಲ್ಲರಿಗೂ ಶುಭ ಕೋರುತ್ತೇನೆ. ಧನ್ಯವಾದಗಳು.